ಸುದೀಪ್ ಸರ್ ಹಾಗಾದ್ರೆ ಈಗ ಅವರೇ ಡೈರೆಕ್ಟರ್ ಅಲ್ಲ ಅದು ಆಟೋಗ್ರಾಫ್ದು ಅವರೇ ಹೆಂಗೆ ನಿಮ್ಗೆಲ್ಲ ಇದು ಮಾಡ್ತಾರೆ? ಅಯ್ಯೋ ಅದೇ ಹೇಳಿಲ್ವಾ, ಆಮೇಲೆ ನಮಗೆ ಹೇಳ್ಕೊಡೋದು ಇಲ್ಲ ಇಲ್ಲ ಅವ್ರೇನಾದ್ರು ನಾ ಹೇಳಿಲ್ವಾ, ವೆರಿ ಗುಡ್ ವೆರಿ ಗ್ರೇಟ್ ಡೈರೆಕ್ಟರ್ ಈಸ್. ಎಷ್ಟು ಚೆನ್ನಾಗಿ ಹೇಳ್ಕೊಡೋರು ಅಂದರೆ ಬಿಡ್ತಾ ಇರಲಿಲ್ಲ. ನಾನು ಅರ್ಧ ದಿನದಲ್ಲಿ ಮುಗಿಸೋ ಕೆಲಸನ 1.25 ದಿನ ಮಾಡಿದ್ದಾರೆ ನನಗೆ. ಅಂದರೆ ತಿದ್ದಿ ತೀಡಿ ಅದಕ್ಕೆ ನೋಡಿ ಔಟ್ಪುಟ್. ಹಿಂದೆ ಏನು ಮಾಡ್ತೀವಿ ಅದು ಇದು ಗೊತ್ತಾಗಲ್ಲ ಯಾರಿಗೂ. ಆ ಔಟ್ಪುಟ್ಟಲ್ಲಿ ಚೆನ್ನಾಗಿದೆ ಅಂತ ಹೇಳುವಾಗ ಹಿಂದೆ ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಸೊ ಆ ತಿದ್ದಿ ತೀಡಿ ರೆಗ್ಯುಲರ್ ಆಗಿ ಮಾಡೋ ಥರ ಡಬ್ಬಿಂಗ್ ಮಾಡಬೇಡಿ ನೀವು, ಬೇರೆ ಥರ ಮಾಡಿ ಅಂತ ಎಲ್ಲ ನನಗೆ ಹೇಳ್ಕೊಟ್ಟು ಇಟ್ ವಾಸ್ ವಂಡರ್ಫುಲ್. ಬಟ್ ನನಗೆ ಆ ಥರ ನಟ ಮತ್ತು ನಿರ್ದೇಶಕ 2 ರೋಲ್ನು ಒಬ್ಬರೇ ಮಾಡಬೇಕಾದ್ರೆ ಅವ್ರು ಕಾನ್ಸಂಟ್ರೇಟ್ ಮಾಡ್ಕೋತಾರೆ ಎಲ್ಲರೂ. ನಾನು ಬಂದಿರ್ತಾರಲ್ಲ ಅಲ್ಲ, ಆದರೆ ಸುದೀಪ್ ಸರು ಅವ್ರ ಕ್ಯಾರೆಕ್ಟರ್ಗಿಂತ ಜಾಸ್ತಿ ಅವ್ರ ಜೊತೆಲಿರೋ ಕ್ಯಾರೆಕ್ಟರ್ಗಳನ್ನೇ ಹೌದು ವೈಭವೀಕರಿಸ್ತಿದ್ದು. ಅದೆಲ್ಲ ಅದಕ್ಕೆ ಇವಾಗ ಅವರು ಡೈರೆಕ್ಟ್ ಆಗೋದನ್ನೇ ಕ್ಯಾನ್ಸಲ್ ಮಾಡ್ಬಿಡ್ಬೇಕು ಅನ್ನೋ ಥರ ಮಾಡ್ಬಿಟ್ಟಿದ್ದಾರೆ ಬರೀ ಹೀರೋನೇ. ಇಲ್ಲ ಅಂದರೆ ಎಲ್ರಿಗೂ ಅವ್ರವ್ರದ್ದೇ ಆದ ಒಂದು ಸ್ಟೈಲ್ ಇರುತ್ತೆ, ಒಂದು ಇದೇ ಇರುತ್ತೆ, ವೇ ಆಫ್ ಅಪ್ರೋಚ್. ಅಲ್ಲ ನಮಗೆ ಅದು ಒಳ್ಳೇದೇ ಆಯಿತು. ಅವ್ರನ್ನ ನೋಡೋದು ಬಿಟ್ಟು ಅವ್ರು ಬರೀ ಬೇರೆಯವ್ರನ್ನೇ ತೋರಿಸಿದ್ರೆ ನಾವು ಬೇರೆಯವ್ರನ್ನ ನೋಡಬೇಕು, ಅವ್ರನ್ನ ಎಂಜಾಯ್ ಮಾಡೋದು ಕಡಿಮೆ ಆಗ್ತಿತ್ತು. ಆ್ಯಕ್ಟರ್ ತುಂಬ ಒಳ್ಳೆ ನಟರು, ಒಳ್ಳೆ ಮನುಷ್ಯ, ಎಷ್ಟು ಎಂಜಾಯ್ ಮಾಡಿ. ಇವಾಗ ಐ ಹ್ಯಾವ್ ನೆವರ್, ಈಗ ಇತ್ತೀಚಿನ ಕಾಲದಲ್ಲಿ ಒಂದು 8-9-10 ವರ್ಷದಲ್ಲಿ ಯಾರ ಜೊತೆ ಆ ಥರದ್ದು ಇದು ಆಗಿಲ್ಲ ನನಗೆ.